ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆದಂತಹ ಪರಿಸ್ಥಿತಿ ಅದರಲ್ಲೂ ಕೂಡ ಶಿರೂರು ಗುಡ್ಡ ಕುಸಿತ ಪರಿಣಾಮವಾಗಿ ಈಗ ಅಲ್ಲಿ ಕಾರ್ಯಾಚರಣೆ ಸ್ಥಗಿತವಾಗಿದೆ. ಹಾಗಾಗಿ ಅಲ್ಲಿ ಜನಕ್ಕೆ ಓಡಾಡದಂತೆ ನಿರ್ಬಂಧವನ್ನು ಹೇರಿದ್ದಾರೆ. ಶಿರೂರು ಗ್ರಾಮಕ್ಕೂ ಕೂಡ ತೆರಳದಂತೆ ನಿರ್ಬಂಧವನ್ನು ಹೇರಿದ್ದಾರೆ. ಯಾಕೆ ನೋಡೋಣ. ಉತ್ತರ ಕನ್ನಡದಲ್ಲಿ ರಣಮಳೆಯ ರುದ್ರತಾಂಡವ. ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತವಾಗಿದೆ. ಶಿರೂರು ಗ್ರಾಮಕ್ಕೆ ಈಗ ತೆರಳದಂತೆ ನಿರ್ಬಂಧವನ್ನ ಹೇರಲಾಗಿದೆ. ಗುಡ್ಡ ಕುಸಿತದ ಭಾಗದ ಮಣ್ಣಿನಡಿಯಲ್ಲಿ ವ್ಯಕ್ತಿಯೋರ್ವನ ಬ್ಯಾಗ್ ಈಗ ಅಲ್ಲಿ ಪತ್ತೆಯಾಗಿದೆ. ಪೊಲೀಸರಿಂದ ಈಗ ಶೋಧ ಕಾರ್ಯ ಮುಂದುವರೆದಿದೆ. ಶಿರೂರು ಕಾರ್ಯಾಚರಣೆ ಉಸ್ತುವಾರಿ ಮತ್ತು ಭಟ್ಕಳ ಎಸಿ ಡಾಕ್ಟರ್ ನಯನ ಅವರು ನಿರ್ಬಂಧವನ್ನ ಹೇರಿದ್ದಾರೆ. ಪೊಲೀಸರೀಗ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಇನ್ನೂ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಗೊತ್ತಾಗಿಲ್ಲ. ಇಲ್ಲಿಯವರೆಗೂ 7 ಮೃತದೇಹಗಳು ಲಭ್ಯವಾಗಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬಹುದು ಅಂತೇಳಿ ಸ್ಥಳೀಯವಾಗಿ ಶಾಸಕರು ಸತೀಶ್ ಶೈಲ್ ಹೇಳ್ತಾ ಇದ್ರು. 10 ರಿಂದ 15 ಜನ ಅಂತೂ ಮಿನಿಮಮ್ ಆದರೂ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಅವರು ಕೊಡ್ತಾ ಇದ್ರು. ಬಟ್ ಜಿಲ್ಲಾಧಿಕಾರಿಗಳು ಯಾವುದು ಕೂಡ ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ. ಇನ್ನು ಕೂಡ ಹುಡುಕ್ತಾ ಇದ್ದೀವಿ ಅಂತಿದ್ದಾರೆ. ಸದ್ಯಕ್ಕೆ 7 ಮೃತದೇಹಗಳು ಲಭ್ಯವಾಗಿರೋದು. ಈಗ ನಿರ್ಬಂಧವನ್ನು ಕೂಡ ಶಿರೂರು ಗ್ರಾಮಕ್ಕೆ ಹೇರಲಾಗಿದೆ. ಕಾರಣ ಇಷ್ಟೇ, ಅಲ್ಲಿ ಗ್ಯಾಸ್ ಟ್ಯಾಂಕರ್ ಏನಿದೆ ಅದನ್ನು ಕೂಡ ಲೀಕ್ ಮಾಡ್ತಾ ಇದ್ದಾರೆ. ನೀನು 60% ಗ್ಯಾಸನ್ನು ಅದನ್ನು ಖಾಲಿ ಮಾಡಬೇಕಲ್ಲ. ಅದನ್ನು 18 ಟನ್ ಅಷ್ಟಿದೆ ಅದು. ಅದನ್ನು ಖಾಲಿ ಮಾಡಬೇಕು. ಈಗ ನಿನ್ನೆ 60%, 60% ಅದನ್ನು ಖಾಲಿ ಮಾಡಿದರೆ ಇನ್ನೊಂದು 40% ಖಾಲಿ ಮಾಡಬೇಕಾಗಿದೆ ಇವತ್ತು. ನನ್ನ ಸಹೋದ್ಯೋಗಿ ಈಗ ನವೀನ್ ಸಾಗರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನವೀನ್, ಏನೆಲ್ಲ ಈಗ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಶಿರೂರು ಗುಡ್ಡ ಕುಸಿತದ ನಂತರ, ಮತ್ತೆ ಈಗ ನಿರ್ಬಂಧವನ್ನು ಹೇರ್ತಾ ಇರೋದಕ್ಕೆ ಕಾರಣಗಳು ಏನೇನೆಲ್ಲ ಇದೆ ಅಲ್ಲಿ? ಮೊದಲಾಗಿ ಶಿರೂರು ಭಾಗದಲ್ಲಿ ಈಗಾಗಲೇ ಹೆಚ್ಚಿನ ಮಳೆ ಆಗ್ತಾ ಇರುವಂತದ್ದು. ಮಳೆಯಿಂದಾಗಿ ಪದೇ ಪದೇ ಗುಡ್ಡ ಕುಸಿತ ಆಗ್ತದೆ. ಆ ಭಾಗದಲ್ಲಿ ಸುಮಾರು ಒಂದು 3-4 ಕಡೆ ಗುಡ್ಡ ಕುಸಿತ ಆಗಿದೆ. ಮತ್ತೆ ಈಗ ಕಾರ್ಯಾಚರಣೆ ಎಂದಿನಂತೆ ನಡೀತಾ ಇರುವಂತದ್ದು. ಆದ್ರೆ ಒಂದು ಭಾಗದಲ್ಲಿ ಏನು ಗಂಗಾವಳಿಯ ನದಿ ತೀರ ಪ್ರದೇಶದಲ್ಲಿ ಏನು ಶವಕ್ಕಾಗಿ ಶೋಧವನ್ನ NDRF ತಂಡ ಮತ್ತೆ SDRF ತಂಡ ಈಗ ಒಂದು ಶೋಧ ಕಾರ್ಯಕ್ಕೆ ತೆರಳಿತ್ತು. ವಾಪಸ್ ಬಂದು ಈಗ ಶಿರೂರು ಭಾಗದಲ್ಲಿ ನಿಂತಿರೋದಂತೂ. ಯಾಕೆಂತಂದ್ರೆ ಒಂದು ಕಡೆ ವಿಜೃಂಭಿತ ಮಳೆ ಬರ್ತಾ ಇದೆ, ಜೊತೆಗೆ ನದಿಯ ಪ್ರವಾಹ ಮಟ್ಟ ಕೂಡ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಸದ್ಯ ಶವಗಳ ಶೋಧ ಕಾರ್ಯವನ್ನ ಈಗ ನಿಲ್ಲಿಸಿರುವಂತದ್ದು. ಇನ್ನು ಈ ಭಾಗದಲ್ಲಿ ಏನಂದ್ರೆ 1 ಕಿಲೋಮೀಟರ್ ದೂರದಲ್ಲಿಯೇ ಈಗ ಮಾಧ್ಯಮಗಳಿಗೆ ಮತ್ತೆ ಸಾರ್ವಜನಿಕರು ಕೂಡ ಪ್ರವೇಶವನ್ನ ನಿಷೇಧವನ್ನ ಮಾಡಿದ್ದಾರೆ. ಸುತ್ತಮುತ್ತ ಪ್ರದೇಶದಲ್ಲಿ ಏನು ಮನೆಗಳ ವಸತಿ ಪ್ರದೇಶಗಳಿದ್ವು, ಅಲ್ಲೂ ಕೂಡ ಜನರನ್ನ ಈಗ ಹೊರಗಡೆ ಕಳಿಸಿರುವಂತದ್ದು. ಮತ್ತೊಂದು ಏನಂತಂದ್ರೆ ಮಾಧ್ಯಮಗಳಿಗೆ ಅಲ್ಲಿ ಯಾವುದೇ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಮಾಹಿತಿ ಕೊಡದಂತೆ ಈಗ ಭಟ್ಕಳದ AC ಆಗಿರುವಂತಹ ಡಾಕ್ಟರ್ ನಯನ ಅವರು ಆದೇಶವನ್ನ ಮಾಡಿರೋದು. ಮಾಹಿತಿ ಸೋರಿಕೆ ಆದರೆ ಎಲ್ಲರೂ ತಮಗೂ ಕೂಡ ಸಮಸ್ಯೆ ಆಗುತ್ತೆ. ಯಾಕಂತಂದ್ರೆ ಒಂದನೇದಾಗಿ IRB ಕಂಪನಿಯ ಕಳಪೆ ಕಾಮಗಾರಿ, ಜೊತೆಗೆ ಜಿಲ್ಲಾಡಳಿತ ಕೂಡ ಒಂದಷ್ಟು ನಿರ್ಲಕ್ಷ್ಯ. ಯಾಕೆಂತಂದ್ರೆ ಹಿಂದೆನೆ ಆ ಜಿಲ್ಲಾಡಳಿತಕ್ಕೆ ಮಾಹಿತಿ ಇದ್ರೂ ಕೂಡ ಅವರು ಕ್ರಮವನ್ನ ಕೈಗೊಂಡಿಲ್ಲ. ಇವೆಲ್ಲಾ ಕಾರಣಗಳಿಂದಾಗಿ ಮಾಧ್ಯಮಗಳು ಕೂಡ ಈಗ ಮಾಹಿತಿಯನ್ನ ಕೊಡುವಲ್ಲಿ ಈಗ ಡಾಕ್ಟರ್ ನಯನ ಅವರು ಈಗ ಒಂದು ಯಾವುದೇ ರೀತಿಯಲ್ಲಿ ಮಾಹಿತಿಯನ್ನ ಕೊಡಬಾರ್ದು ಅನ್ನೋ ಒಂದು ಆದೇಶವನ್ನ ಮಾಡಿರುವಂತದ್ದು. ಅರುಣ್, ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ರೆಡ್ ಅಲರ್ಟ್ ಕೂಡ ಇರುವಂತದ್ದು. ಶಾಲಾ ಕಾಲೇಜುಗಳಿಗೆ ಜಿಲ್ಲಾದ್ಯಂತ ಈಗ ರಜವನ್ನ ಘೋಷಣೆ ಮಾಡಿರುವಂತದ್ದು. ಜೊತೆಗೆ ಈಗ ತೆರವು ಕಾರ್ಯಕ್ರಮ ನಡೀತಾ ಇದೆ. ಆದ್ರೆ ಶೋಧ ಕಾರ್ಯಕ್ಕೆ ದೊಡ್ಡ ಅಡ್ಡಿಯಾಗಿದೆ. ಮಳೆ ಈಗ ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ. ಮತ್ತೊಂದು ಏನಂತಂದ್ರೆ ಈಗ ಗ್ಯಾಸ್ ಟ್ಯಾಂಕರ್ ಇರುವಂತ ಪ್ರದೇಶದಲ್ಲೂ ಕೂಡ ಈಗ ಗ್ಯಾಸ್ ಅನ್ನ ಹೊರಗೆ ಬಿಡ್ತಾ ಇದ್ದಾರೆ. ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಮಳೆ ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಗ್ಯಾಸ್ ಅನ್ನ ಬಿಡೋದ್ರಿಂದಾಗಿ ಯಾವುದೇ ಸಮಸ್ಯೆ ಆಗೋದಿಲ್ಲ. ಯಾಕಂತಂದ್ರೆ ಮಳೆ ಇದ್ದಾಗ ಗ್ಲಾಸ್ ಏನು ಹೊರಗಡೆ ಹೋಗ್ತದೆ, ನದಿ ನೀರಿನಲ್ಲಿ ಏನ್ ಬಿಡ್ತಾ ಇದ್ದಾರೆ, ಅದರಿಂದ ಮಳೆಯೂ ಕೂಡ ಹೆಚ್ಚಾಗಿರೋದ್ರಿಂದ ಯಾವುದೇ ಹಾನಿ ಆಗೋದಿಲ್ಲ ಅಂತ ಹೇಳಿ ಈಗ ಅಗ್ನಿಶಾಮಕ ದಳದ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಈಗ ಸದ್ಯ 40% ಗ್ಯಾಸ್ ಅನ್ನ ಈಗ ಬಿಡ್ಬೇಕಾಗಿದೆ, ಅದನ್ನ ಬಿಡ್ತಾ ಇರುವಂತದ್ದು. ಮತ್ತೆ ಅಗ್ನಿಶಾಮಕ ದಳದಿಂದ ಟ್ಯಾಂಕರ್ ಒಳಗಡೆ ನೀರು ಬಿಟ್ಟು ಅದನ್ನ ಕಳ್ಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದು ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತದಿಂದ ಆಗಿರುವಂತಹ ಪರಿಣಾಮಗಳನ್ನು ನನ್ನ ಸಹೋದ್ಯೋಗಿ ನವೀನ್ ಸಾಗರ್ ಕೊಡ್ತಾ ಇದ್ರು. ಅಲ್ಲಿ ಏನಾಗಿದೆ ಅಂಥೇಳಿ ಮಾಹಿತಿಯನ್ನು ಕೊಡಬಾರ್ದು ಅಂಥೇಳಿ ಅದಕ್ಕೆ ನಿರ್ಬಂಧವನ್ನು ಯಾಕೆ ಹೇಳ್ತಾ ಇದ್ರು? ಇದರಲ್ಲಿ ಏನಿದೆ ಅಂಥದ್ದು? ಗೌಪ್ಯವಾಗಿಡುವಂಥದ್ದು ಏನಿದೆ? ತುಂಬ ಕುಟುಂಬಗಳಿಗೆ ಅವ್ರು ಯಾರಾದರೂ ಆ ಫ್ಯಾಮಿಲಿಯವ್ರು ಹೋಗಿರೋರಿದ್ರೆ ಆ ಮಾಹಿತಿಗಳನ್ನು ಯಾಕೆ ಕೊಡೋಕೆ ಹಿಂದೇಟಾಗ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ. ಏನು ಕತೆ ಏನಂಥೇಳಿ ಸದ್ಯಕ್ಕಂತೂ ಏನು ಮಾಹಿತಿ ಕೊಡದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ರು. ಒಂದು ಬ್ಯಾಗ್ ಕೂಡ ಪತ್ತೆ ಆಗಿದೆ, ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ.